ರೇಣುಕಾ ಯಲ್ಲಮ್ಮ ಸಾಕಷ್ಟು ಫೇಮಸ್ ಇರುವಂಥ ಧಾರಾವಾಹಿ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ನಿಮಗೆ ಸಾಕಷ್ಟು ಫ್ಯಾನ್ಸೇ ಇದ್ದಾರೆ. ಸೊ ಹೇಗೆ ಭೈರವನ್ ಕ್ರೇಜ್ ಹೇಗಿದೆ ಈಗ? ಭೈರವನ್ ಕ್ರೇಜು ಮುಂಚೆ ಹೆಂಗಿತ್ತೋ ಈಗ ಒಂದು ಪಟ್ಟು ಜಾಸ್ತಿ ಆಗಿದೆ. ಆ, ಯಾಕೆ ಅಂದರೆ ಭೈರವ ಮುಂಚೆ ಈ ಕಾಡಲ್ಲಿ ಓಡಾಡಿಕೊಂಡು ಒಬ್ಬ ಕಾಡು ಮನುಷ್ಯ ಥರ ಒಂದು ಅರೆ ಬಟ್ಟೆ ಹಾಕ್ಕೊಂಡು ಈ ಥರ ನಾರ್ಮಲ್ಲಾಗಿ ಒಬ್ಬ ಕಾಡು ಮನುಷ್ಯ ಹೇಗಿರ್ತಾನೋ ಆ ಒಂದು ಭಾಗದಲ್ಲಿ ಹೆಂಗಿರುತ್ತೋ ಆ ಥರ ಇದ್ದಂಥ ಒಬ್ಬ ಹುಡುಗ. ಸೊ ಅವನಿಗೆ ಯಲ್ಲಮ್ಮ ಸಿಗ್ತಾಳೆ. ಯಲ್ಲಮ್ಮ ಅವನ್ನ ಬದಲಾಯಿಸಿ ಒಂದು ಒಬ್ಬ ಪ್ರೇಮಿ ಥರ ಆಗೋಗ್ತಾನೆ. ಅವನು ಯಲ್ಲಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಷ್ಟಪಟ್ಟು ಒಂದು ಮಟ್ಟಕ್ಕೆ ಬೆಳೀತಾನೆ. ಅದಾದಮೇಲೆ ಯಲ್ಲಮ್ಮನ ಮೇಲೆ ಪ್ರೀತಿ ಆಗುತ್ತೆ. ಪ್ರೀತಿಯಾಗಿ ಅದು ಮದುವೆವರೆಗೂ ಹೋಗಿ ಸಾಂಸಾರಿಕ ಜೀವನ, ಅದ್ರ ಜೊತೆಯಲ್ಲಿ ಸಂಸಾರ ಒಡೆದೋದ್ರೆ ಏನೇನೆಲ್ಲ ನಡೆಯುತ್ತೆ. ಸೊ ಇಷ್ಟೂ ಆಗಿ ಭೈರವ ಈಗ ಮುಂದುವರಿತಾ ಇದ್ದಾನೆ. ಭೈರವ ಅಷ್ಟು ಬದಲಾದ ಮೇಲೂ ಯಾಕೆ ಈಗ ಹೆಂಡತಿ ಕಂಡ್ರೆ ಕೋಪ, ಯಾರೋ ದುಶ್ಮನ್ ಜೊತೆ ಹೋಗಿ ಸೇರ್ಕೊಳ್ಳೋದು? ಇದು ಯಾಕೆ ಅಂದರೆ ಭೈರವನಿಗೆ ಆಗ ಪ್ರೀತಿ ಮಾಡ್ತಾ ಇದ್ದಂತಹ ಯಲ್ಲಮ್ಮ ಈಗ ಭೈರವನ್ನ ಅಷ್ಟು ಪ್ರೀತಿಸ್ತಾ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಸೊ ಅದಕ್ಕೋಸ್ಕರ ಅವನಿಗೆ ಸಿಟ್ಟು. ಅವನಿಗಿಂತ ಅವನಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅವಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕಿಂತ ರೇಣುಕೆ ಮತ್ತು ಜಮದಗ್ನಿ ಮೇಲೆ ಹೆಚ್ಚಾಗಿ ಸಿಟ್ಟು ಮಾಡ್ಕೊತಾ ಇದ್ದಾನೆ. ಇವರಿಬ್ಬರೇ ನನ್ನ ಹೆಂಡ್ತಿನ ಹಿಂಗೆ ಆ ಕಡೆ ಕರ್ಕೊಂಡು ಹೋಗ್ತಾ ಇರೋದು, ನನಗೆ ಟೈಮ್ ಸಿಗ್ತಾ ಇಲ್ಲ ಅವಳ ಜೊತೆ ಕಳಿಯೋದಕ್ಕೆ ಅಂತ ಒಂದು ಮನೋಭಾವದಲ್ಲಿ ಹೋಗ್ತಾ ಇದೆ. ಹೇಗೆ ಭೈರವನ್ ಪಾತ್ರಕ್ಕೆ ಆಯ್ಕೆ ಆಗಿದೆ? ಭೈರವನ್ ಪಾತ್ರ ತ್ರಿಶೂಲ್ ಸರ್ ಕಾರಣ. ಒಂದು ದಿನ ಶ್ರೀನಿವಾಸ್ ಸರ್ ಅಂತ ಮ್ಯಾನೇಜರ್ ಕರೆಸ್ತಾರೆ ನನ್ನನ್ನು. ಬರ್ತೀನಿ, ಲುಕ್ ಟೆಸ್ಟ್ ಎಲ್ಲ ಕೊಡ್ತೀನಿ. ಕೊಟ್ಟಿದ್ದಾದಮೇಲೆ ಕಟ್ಟ ಮೀಸೆ ಎಲ್ಲ ಒಂದು ಸ್ವಲ್ಪ ತೆಗಿಬೇಕಾಗಿ ಬರುತ್ತೆ ಅಂತ ಹೇಳಿದ್ರು. ನಾನು ಇಲ್ಲ ಸರ್ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ ಮಾಡಿ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು ಅಂತ ಹೇಳಿದ್ರು. ಇಲ್ಲ ಸರ್ ಬೇಡ ಸರ್, ಗಡ್ಡ ಮೀಸೆ ಎಲ್ಲ ತೆಗಿಬೇಕು. ಆಮೇಲೆ ತ್ರಿಶೂಲ್ ಸರು ತೆಗೀರಿ, ಗಡ್ಡ ಮೀಸೆ ತೆಗೆದು ನೋಡಿ, ಪಕ್ಕಾ ಸೆಲೆಕ್ಟ್ ಆಗೇ ಆಗ್ತೀರಾ ನೀವು, ತುಂಬ ಚೆನ್ನಾಗಿ ಹೋಗುತ್ತೆ ಕ್ಯಾರೆಕ್ಟ್ರು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಗಡ್ಡ ಮೀಸೆ ಎಲ್ಲ ತೆಗೆದು ರಾತ್ರಿ ಸುಮಾರು ಒಂದು 7 ಗಂಟೆ ಸುಮಾರು ಆ ಟೈಮ್ ಇದೇ ಪುಟ್ಟಣ್ಣ ಸ್ಟುಡಿಯೋ ಅಲ್ಲಿ ಒಂದು ಲುಕ್ ಟೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಾನು ಬರೋಷ್ಟರಲ್ಲಿ, ಅಂದರೆ ಮೇಕಪ್ ತೆಗೆದು ಬರೋಷ್ಟರಲ್ಲಿ ತ್ರಿಶೂಲ್ ಸರ್ ಇರಲಿಲ್ಲ, ಹೇಳೋಗಿದ್ರಂತೆ. ಬೆಳಗ್ಗೆ ಕರೆಸಿ ಶೂಟ್ ಮಾಡೋಣ ಅಂತ ಇವ್ರಿಗೆ ಹೇಳೋಗಿದ್ರಂತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗೇ ಶೂಟ್ ಸ್ಟಾರ್ಟ್ ಆಯಿತು. ಇದಕ್ಕಿಂತ ಮುಂಚೆ ನಾನು ಈ ಪ್ರೊಡಕ್ಷನಲ್ಲಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಯಲ್ಲಿ ಸಂಗಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದೆ. ಸೊ ಇಲ್ಲಿಗೆ ಲುಕ್ ಟೆಸ್ಟಿಗೆ ಕರೆಸಿರೋದೇ ಶ್ರೀನಿವಾಸ್ ಸರ್ ಹಾಗೂ ಅರವಿಂದ್ ಸರ್ ಅವರು. ಸೊ ನಮ್ಮ ಹುಡುಗ ಮಾಡ್ತಾನೆ, ಈ ಪಾತ್ರ ಅವನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಶ್ರೀನಿವಾಸ್ ಸರ್ ಕೈಯಲ್ಲಿ ಇಲ್ಲಿ ಕರೆಸಿದ್ದಿತ್ತು. ಈ ಪೌರಾಣಿಕ ಪಾತ್ರಗಳು ಮಾಡುವಾಗ ಎಷ್ಟು ಚಾಲೆಂಜಸ್ ಇರುತ್ತೆ? ಚಾಲೆಂಜಸ್ ಅನ್ನೋದಕ್ಕಿಂತ ನಮ್ಮ ಭಾಷೆ ನಮ್ಮ ಹಿಡಿತದಲ್ಲಿರಬೇಕು. ಆಬ್ವಿಯಸ್ಲಿ ಇವಾಗೆಲ್ಲ ಏನಾಗ್ತಾ ಇದೆ ಅಂದರೆ ಆಡು ಭಾಷೆ ಹೆಂಗಂದ್ರೆ ಹಂಗೆ ಮಾತಾಡ್ತೀವಿ, ಅದೇ ಆ ಒಂದು ಫ್ಲೇವರ್ ಬೇಕು. ಆ ಒಂದು ಫ್ಲೇವರ್ ಟಚ್ ಇದ್ದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹಿಂಗೆ ಸೆಟ್ ಈಗ ಆಲ್ರೆಡಿ ಯಡಿಯೂರು ಸಿದ್ಧಲಿಂಗೇಶ್ವರದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಕ್ಕೆ ಒಂದು ಸ್ವಲ್ಪ ಓಕೆ, ಬಟ್ ರೇಣುಕಾ ಯಲ್ಲಮ್ಮ ಸೆಟ್ಟಿಗೆ ಬಂದಾದ್ಮೇಲೆ ಏನಾದ್ರು ಚೇಂಜಸ್ ಅಂದರೆ ಏನಾದ್ರು ಕಲ್ತಿದ್ದು? ಸಿಕ್ಕಾಪಟ್ಟೆ ಹಕಾರ ಎಲ್ಲ ಸಿಕ್ಕಾಪಟ್ಟೆ ಕಲ್ತಿದ್ದೀವಿ. ಅಂದರೆ ಈಗ ಹಾಡು ಈ ಎರಡಕ್ಕೂ ಕೇಳೋದಕ್ಕೆ ಒಂದೊಂದ್ಸರಿ ಸೇಮ್ ಅನಿಸುತ್ತೆ, ಬಟ್ ತುಂಬ ವ್ಯತ್ಯಾಸ ಇದೆ. ಸೊ ಇದನ್ನೆಲ್ಲ ಕಲ್ತ್ವಿ, ಇಲ್ಲಿ ತುಂಬ ಕಲಿತು ಮಾಡ್ತಾ ಇದ್ದೀವಿ, ಇನ್ನೂ ಕಲಿತಾನೇ ಇದ್ದೀವಿ. ಮತ್ತು ಪೌರಾಣಿಕದಲ್ಲಿ ತುಂಬ ಕಲಿಸುತ್ತೆ. ಅಂದರೆ ಸುಮಾರು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಇನ್ನೊಂದು ಮತ್ತೊಂದು ಸುಮಾರು ಕಲಿತಾ ಬರ್ತಾನೆ ಇದ್ದೀವಿ, ಇನ್ನೂ ಕಲಿತಾ ಹೋಗ್ತಾನೆ ಇದ್ದೀವಿ, ಇನ್ನೂ ಕಲಿತೀವಿ. ಈ ಮದುವೆ ಸೀಸನ್ ಮದುವೆ ನಡೀತಲ್ಲ ನಿಮ್ಮದು ಮತ್ತೆ ಯಲ್ಲಮ್ಮದು, ಹೌದು, ಅದ್ರದ್ದು ಮೆಮೊರೀಸ್ ಏನಾದರೂ ಹೇಳೋದಾದ್ರೆ? ಆಲ್ ಆರ್ಟಿಸ್ಟ್ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದು, ಕತೆ ನಮ್ಮ ಶ್ರೀನಿಧಿ ಸರ್ನ ಆಗಿರ್ಬೋದು, ಇಡೀ ತಂಡನ ಕೇಳ್ಕೊಳ್ಳೋದು,
ಮತ್ತೆ ಅದೇ ಥರ ಇನ್ನೊಂದು ಯಾವುದಾದ್ರೂ ಒಳ್ಳೆ ಒಳ್ಳೆ ಸೀನ್ಸ್ ಆಗಿರ್ಬೋದು, ಎಪಿಸೋಡ್ಸ್ ಆಗಿದ್ರು ಕೊಡಿ, ಎಲ್ಲರೂ ಮತ್ತೆ ಸೇರ್ತೀವಿ, ಮಜಾ ಮಾಡ್ತೀವಿ, ಜೊತೆಗೆ ಶೂಟಿಂಗು ಮಾಡ್ತೀವಿ. ಅಂದ್ರೆ ಈಗಿನ ಮದ್ವೆಗಳನ್ನ ನಾವು ನೋಡಿದೀವಿ ನಾರ್ಮಲ್ ಆಗಿ ಅಶ್ವಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ. ಬಟ್ ಈ ಆಶ್ರಮಗಳಲ್ಲಿ ನಡೆಯುವಂತ ಮದ್ವೆನೇ ಬೇರೆ. ಆ ಫೀಲ್ನ ನೀವು ಮಾಡಿದ್ದೀರಾ? ಅಂದರೆ ಇಲ್ಲಿ ನಾನೊಬ್ಬ ಅನಾಥ, ಭೈರವ ಒಬ್ಬ ಅನಾಥ. ಶಿವ ಪಾರ್ವತಿ ಧರೆಗಿಳಿದು ಇನ್ನೊಂದು ರೂಪದಲ್ಲಿ ಬಂದು ನನಗೆ ಮದುವೆ ಮಾಡಿಸ್ತಾರೆ. ಸೊ ಅರಿಶಿಣ ಶಾಸ್ತ್ರ ಇದೆಲ್ಲ ಏನು ಮಾಡಿಸಿಲ್ಲ ಇಲ್ಲಿ. ಬಟ್ ಹೆಣ್ಣಿನ ಕಡೆಯಲ್ಲಿ ಇದೆಲ್ಲ ನಡೆಯುತ್ತೆ. ಸೊ ಅವ್ರ ಕಡೆಯಿಂದ ಇದೆಲ್ಲ ನಡೀತು. ಈಗ ಎಲ್ಲಮ್ಮ ಎಷ್ಟು ಒಳ್ಳೆಯವಳು ಅನ್ನೋದು ಗೊತ್ತಾಗ್ತಾ ಇದೆ ಭೈರವನಿಗೆ, ಎಷ್ಟು ಸಮಾಜ ಸೇವೆ ಮಾಡ್ತಾಳೆ. ಸೊ ಭೈರವ ಬದಲಾಗ್ತಾನ ಅಥವಾ ದುಶ್ಮನ್ಗಳ ಜೊತೆ ಸೇರ್ಕೊಂಡು ಎಲ್ಲಮ್ಮನ ಐಡಿಯಲ್ ಹಾಳು ಮಾಡ್ತಾನೆ? ನನಗೂ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ದುಶ್ಮನ್ಗಳ ಜೊತೆ ಸೇರಿಕೊಂಡು ಹಾಳಾಗಿದ್ದೀನಿ. ಇಲ್ಲಿನ ಇನ್ಫಾರ್ಮೇಷನ್ ಅಲ್ಲೆಲ್ಲ ಕೊಡ್ತಾ ಇದ್ದೀನಿ. ಸೊ ಮುಂದೆ ಏನಾಗುತ್ತೆ ಕತೆ ನೋಡಬೇಕು, ಹೊಸ ಆನ್ಲೈನ್ ಬಂದಾಗ ಗೊತ್ತಾಗುತ್ತೆ. ಈ ದೇವ್ರ ಪಾತ್ರ ಮಾಡಬೇಕಾದ್ರೆ ಅಂದರೆ ಆ ಪೌರಾಣಿಕ ಪಾತ್ರಗಳು ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಊಟ ಅಂದರೆ ನಾನ್ ವೆಜ್ ಬಿಡೋದು, ಬರಿಗಾಲ ನಡೆಯೋದು, ಈ ಥರ ಎಲ್ಲ ಒಂದಷ್ಟು ಎಕ್ಸಾಂಪಲ್ಸ್ ನಾವು ಕೇಳಿದ್ವಿ. ಸೊ ನಿಮಗೂ ಏನಾದರೂ ಆ ಥರದ ಅನುಭವ ಆಯಿತಾ? ನಾನು ಈ ಮುಂಚೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಾಡಬೇಕಾದ್ರೆ ರುದ್ರಾಕ್ಷಿ ಹಾಕೋತಾ ಇದ್ದೆ. ಅದು ಎಷ್ಟು ನಿಜನೋ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಬಟ್ ಆ ದಿನ ಹಾಕಿದ ದಿನ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ. ಬಟ್ ಇಲ್ಲಿ ಏನಪ್ಪ ಅಂದರೆ ಇದು ಒಬ್ಬ ಕಾಡು ಮನುಷ್ಯ. ಸೊ ಇಲ್ಲಿ ಆ ಥರ ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಬಂದಿಲ್ಲ ನನಗೆ. ಸೊ ಆ ಥರ ಚೇಂಜಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನಾನು. ಅದು ನಾರ್ಮಲ್ಲಾಗಿ ಹೆಂಗೆ ಹೋಗ್ತಾ ಇದೋ ಹಂಗೆ ಹೋಗ್ತಾ ಇದೆ.